ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಾನು ಇಷ್ಟು ದಿನ ಮಾಡಿರ್ತಕ್ಕಂಥ ಸಾವಿರಾರು ವಿಡಿಯೋಗಳಲ್ಲಿ ಏನು ಘಟನೆ, ಎಲ್ಲಿ ನಡೀತು, ಹೇಗೆ ನಡೀತು, ಯಾಕೆ ನಡೀತು, ಇದರಿಂದ ಆದಂಥ ಪರಿಣಾಮ ಏನು, ಇದನ್ನು ತಪ್ಪಿಸ್ಬೇಕಾದಂಥ ರೀತಿ ಏನು, ಕ್ರಮಗಳೇನು, ಆರಂಭದಿಂದ ಅಂತ್ಯದವರೆಗೂ ಕೂಡ ಕನ್ಕ್ಲೂಷನ್ ಅನ್ನು ಕೊಡ್ತಾ ಇದ್ದೆ. ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ಕನ್ಕ್ಲೂಷನ್ ಅನ್ನು ಕೊಡಲ್ಲ, ಬದಲಿಗೆ ನೀವು ಜನ ನೋಡ್ತಿರ್ತಕ್ಕಂಥವರೇ ಕನ್ಕ್ಲೂಷನ್ ಅನ್ನು ಕೊಡಬೇಕು. ಏನಪ್ಪ ಇವನು ಆರಂಭದಲ್ಲೇ ಹುಳ ಬಿಡ್ತವನೆ ತಲೆಗೆ ಅಂತ ಕೆಲವರು ಅನ್ಕೋಬಹುದು. ಈ ಉಪೇಂದ್ರ ಅವರ ಸಿನಿಮಾ ಇದೆಯಲ್ಲ UI, ಮೊನ್ನೆ ನೋಡ್ಕೊಂಡು ಬಂದಿದ್ದು, ಅದ್ರಲ್ಲಿ ಆರಂಭದಲ್ಲೇ ಒಂದು ಸೂಚನೆ ಇದೆ, ಬುದ್ಧಿವಂತರೆಲ್ಲ ಥಿಯೇಟ್ರಿಂದ ಹೋಗ್ಬಿಡಿ, ದಡ್ರು ಮಾತ್ರ ಸಿನಿಮಾ ನೋಡಿ ಅಂತ. ಮತ್ತಿನ್ನೊಂದು ಸೂಚನೆ ಬರುತ್ತೆ, ಅದನ್ನ ಎಷ್ಟೋ ಜನ ಗಮನಿಸಿದ್ರೆ ಇಲ್ವೋ ಗೊತ್ತಿಲ್ಲ. ಯಾಕಂತಂದ್ರೆ ಬುದ್ಧಿವಂತರು ದಡ್ರು ಥರ ಇರ್ತಾರೆ, ದಡ್ರೆ ಬುದ್ಧಿವಂತರ ಥರ ವರ್ತಿಸ್ತಾ ಇರ್ತಾರೆ. ಹಾಗಾಗಿ ಹೇಳಿಕೆ ಅನ್ನುವಂಥದ್ದನ್ನ. ಸೊ ಹಾಗಾಗಿ ಇಲ್ಲಿ ಎಷ್ಟು ಜನ ದಡ್ರಿದ್ದೀರಿ ನೋಡೋಣ, ಅಥವಾ ಎಷ್ಟು ಜನ ಬುದ್ಧಿವಂತರಿದ್ದೀರಿ ನೋಡೋಣ ಗೊತ್ತಿಲ್ಲ. ಇದು ಮೂಢನಂಬಿಕೆಯೋ, ವೈಜ್ಞಾನಿಕ ಕಾರಣ ಇದೆಯೋ, ಕಾರಣ ಇದ್ರೆ ಏನು, ಮೂಢನಂಬಿಕೆ ಆದ್ರೆ ಯಾವ ರೀತಿ, ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನ ಇಲ್ಲಿ ಆರಂಭ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕೆಲವರು ಮನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀನಿ ನನ್ನ ವಿಡಿಯೋಗಳ ಕಮೆಂಟ್ ಸೆಕ್ಷನ್ ಅಲ್ಲಿ, ಏನ್ ಗುರು ಕುಯ್ತಿಯ ಇಷ್ಟು ಉದ್ದ ಕಂಟೆಂಟ್ ತಗೊಂಬಂದು ಇಷ್ಟು ಉದ್ದ ಅಂತ. ಬಟ್ ನಾನು ನಿಮ್ಗೆಲ್ಲೂ ಕೂಡ ಬೋರ್ ಮಾಡಲ್ಲ. ಇರುವಂತಹ ವಿಷಯವನ್ನ ನೀಟಾಗಿ ಪ್ರಸ್ತಾಪ ಮಾಡೋದ್ರಿಂದ ಒಂಚೂರು ಲೆಂತ್ ಆಗ್ಬೋದು ಅಷ್ಟೇ. ಬಟ್ ನಗ್ತಾ ವಿಡಿಯೋಗಳನ್ನ ಮುಗಿಸ್ಕೊಡ್ತೀನಿ, ಎಲ್ಲೂ ಕೂಡ ನಿಮಗೆ ಬೋರ್ ಆಗದೆ ಇರೋ ರೀತಿ ವರ್ತಿಸ್ತೀನಿ ಅನ್ನೋಂಥದ್ದು ನಂಗೊಂದು ಸಣ್ಣ ನಂಬಿಕೆ. ಸೊ ಈಗ ಈ ವಿಡಿಯೋಗೆ ಬಂದ್ಬಿಡೋಣ. ಈಗ ನಿಮಗೆ ಮೊನ್ನೆ ನೆಲಮಂಗಲದಲ್ಲಿ ನಡೆದಂತಹ ಭೀಕರ ಅಪಘಾತದ ಪ್ರಕರಣವನ್ನ ತುಂಬಾ ಜನ ನೋಡಿದ್ರಿ. ವೋಲ್ವೋ ಕಾರ್ ಮೇಲೆ ದೊಡ್ಡ ಕಂಟೈನರ್ ಬಿದ್ದು ಕಾರಿನಲ್ಲಿದ್ದ ಒಂದೇ ಕುಟುಂಬದ 6 ಮಂದಿ ಸ್ಥಳದಲ್ಲೇ ಮೃತಪಡ್ತಾರೆ. ಈ ಒಂದು ಭೀಕರ ದುರ್ಘಟನೆ ಇಡೀ ಕರ್ನಾಟಕಕ್ಕೆ ಅವತ್ತು ಶಾಕ್ ಅನ್ನ ಕೊಡುತ್ತೆ. ಏನಪ್ಪ ಇದು, ಒಂದೇ ಫ್ಯಾಮಿಲಿ ಅವ್ರಿಗೆ ಹೋದ್ರೆ ಏನ್ ಕತೆ, ಅದರಲ್ಲೂ ಸೇಫ್ಟಿಯೆಸ್ಟ್ ಕಾರ್ ವರ್ಲ್ಡಲ್ಲಿ ಅಂತ ಹೇಳ್ತಾರೆ ಆ ವೋಲ್ವೋವನ್ನ. ಸೊ ಅಂತ ಕಾರ್ ಮೇಲೆ ಬಿದ್ದು ಸತ್ತೋದ್ರಲ್ಲ, ಇನ್ನು ನಮ್ಮಂಥವ್ರ ಕತೆ ಏನು ಅಂತ ಸಾಕಷ್ಟು ಜನ ಅವತ್ತು ಕ್ವಶನ್ ಅನ್ನ ಮಾಡ್ತಿದ್ರು. ಬದಲಿಗೆ ನನ್ನ ಪ್ರಕಾರ ಅವತ್ತು ಆ ಕಾರ್ಗೆ ಮುಖಾಮುಖಿಯಾಗಿ ಅಪಘಾತ ಆಗಿದ್ದಿದ್ರೆ ಈ ಘಟನೆ ನಡೀತಿರ್ಲಿಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಸಾವು ನೋವು ಸಂಭವಿಸ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಸೇಫ್ಟಿಯೆಸ್ಟ್ ಕಾರ್ ಅಂತ ಹೇಳ್ತಾರೆ ಅದನ್ನ. ಬಟ್ ವಿಧಿ ನೋಡಿ, ಹಿಂಗಾದ್ರೆ ಆಗಲ್ಲ, ಹಿಂಗೆ ಹೋಗಿ ಮೇಲಿಂದನೇ ಬಿದ್ದು ಅಪ್ಪಚ್ಚಿ ಮಾಡಬೇಕು ಅನ್ನೋಂಥದ್ದು ವಿಧಿಯ ಪ್ಲಾನ್ ಆಗಿತ್ತು ಅಂತ ಅನ್ಸುತ್ತೆ. ಎನಿವೆ, ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಮೂಲತಃ ಇವರು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಒಂದು ಗ್ರಾಮದವರು. ಬೆಂಗಳೂರಿನಲ್ಲಿ 100 ಕೋಟಿ ಆಸ್ತಿ ಇದೆ, 100 ಜನ ಎಂಪ್ಲಾಯೀಸ್ ಇದ್ದಾರೆ. ಪ್ರಾಣಕ್ಕೇನು ತೊಂದರೆ ಆಗಬಾರ್ದು, ಹುಷಾರಾಗಿ ಓಡಾಡಬೇಕು ಅನ್ನೋ ಕಾರಣಕ್ಕೆ ಕೋಟ್ಯಾಂತರ ರೂಪಾಯಿ ಕಾರ್ ತಗೊಂಡಿದ್ರು. ಬಟ್ ವಿಧಿ ಎಷ್ಟು ಕೋಟಿ ಅಲ್ಲ, ನೀನು 1000 ರೂಪಾಯಿ ಕಾರ್ ಲೋಡೋದಷ್ಟೇ, 1,00,000 ರೂಪಾಯಿ ಕಾರ್ ಲೋಡೋದಷ್ಟೇ, ಕೋಟಿ ಕಾರ್ ಲೋಡೋದಷ್ಟೇ. ಯಾವ ಟೈಮಲ್ಲಿ ಏನು ಮಾಡ್ಕೊಂಡು ಹೋಗ್ಬೇಕು, ಏನು ತೊಗೊಂಡೋಗ್ಬೇಕು ಅನ್ನೋದನ್ನ ವಿಧಿ ನಿರ್ಧಾರ ಮಾಡಿಬಿಟ್ಟಿರ್ತದೆ. ವಿಧಿನೂ ಕೂಡ ಮೂಢನಂಬಿಕೆ ಅನ್ಬೇಕಾ ನಾವು, ಗೊತ್ತಿಲ್ಲ. ಸೊ ಈಗ ಈ ಘಟನೆ ನಡೆದ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ, ಮಾಧ್ಯಮಗಳಲ್ಲಿ ವಿಷಯ ವೈರಲ್ ಆಗೋಗುತ್ತೆ. ತುಂಬಾ ಜನ ಭಯಭೀತರಾಗ್ತಾರೆ, ಇನ್ಮೇಲೆ ಹುಷಾರಾಗಿ ಓಡಾಡಬೇಕು ಅಂತಾರೆ. ಇನ್ನು ಕೆಲವರು NH4 ಇದೆಯಲ್ಲ ತುಂಬಾ ಡೇಂಜರ್ ಅಂತಾರೆ. ಇನ್ನು ಕೆಲವರು ರಸ್ತೆ ಸರಿ ಇಲ್ಲ, ಆ ಕಾರಣದಿಂದ ಆಯ್ತು ಅಂತಂದ್ರು. ಇನ್ನು ಕೆಲವರು ಡ್ರೈವರ್ ಸರಿ ಇಲ್ಲ ಅಂತಂದ್ರು. ಇನ್ನು ಕೆಲವರು ಡ್ರೈವರ್ ಸರಿ ಇದ್ದ, ಆದ್ರೆ ಅವನ ಪಕ್ಕದಲ್ಲೋದಂತ ಕಪ್ಪು ಕಾರಿತ್ತಲ್ಲ, ಅವನಿಗೆ ಚಮಕ್ ಕೊಟ್ಬಿಟ್ಟೋದ, ಅದನ್ನ ನಿಯಂತ್ರಣ ಮಾಡೋಕ್ಕಾಗದೆ ಡ್ರೈವರ್ ಈ ಕಡೆ ಜಂಪ್ ಮಾಡಿಸ್ತಾ. ಸೊ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಲೆಕ್ಕಾಚಾರ ಹಾಕೋಷ್ಟರಲ್ಲಿ 6 ಪ್ರಾಣ ಹಾರಿ ಹೋಗಿದ್ದು. ಈಗ ಪ್ರಸ್ತಾಪ ಮಾಡೋಕೊಟ್ಟಿರೋ ವಿಷಯ, ನನ್ನ ಸಬ್ಸ್ಕ್ರೈಬರ್ ಇಬ್ರು ಈ ಘಟನೆಯನ್ನು ನೋಡಿದ್ಮೇಲೆ ಒಬ್ರು ಇನ್ಸ್ಟಾಗ್ರಾಮ್ನಲ್ಲಿ, ಮತ್ತೊಬ್ರು ನನ್ನ ಇಮೇಲ್ಗೆ ಒಂದು ವಿಡಿಯೋ ಲಿಂಕ್ ಅನ್ನು ಕಳಿಸ್ಕೊಡ್ತಾರೆ. ಆ ವಿಡಿಯೋ ಲಿಂಕ್ ಬಂದು ನಮ್ಮ ಕನ್ನಡದ ಮಾಧ್ಯಮ TV9ನ ಒಂದು ವಿಡಿಯೋ ತುಣುಕು. 2018ರಲ್ಲಿ ಆಗಸ್ಟ್ 1ನೇ ತಾರೀಕು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗಿದೆ TV9ನಲ್ಲಿ. ಹೆಚ್ಚು ಕಡಿಮೆ 6 ವರ್ಷ ಅಲ್ಲಿಂದ ಇಲ್ಲಿ ತಗೊಂಡ್ರೆ ಲೆಕ್ಕನ. 6 ವರ್ಷದ ವಿಡಿಯೋ ಏನು ಹೇಳ್ತೈತೆ ಅಂತಂದ್ರೆ, ನೆಲಮಂಗಲಕ್ಕೂ ಸಂಖ್ಯೆ 6ಕ್ಕೂ ಆಗಿ ಬರುವುದಿಲ್ಲ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಡಿಯೋವನ್ನು ಪ್ರಸಾರ ಮಾಡ್ತೀನಿ, ನೋಡಿ. ಅದಾದ ಬಳಿಕ ಮತ್ತಷ್ಟು ಸಾಕ್ಷಿಗಳು ಹುಡುಕ್ತಾ ಹೋದಷ್ಟು ಸಿಗ್ತವೆ. ಅದೆಲ್ಲವನ್ನು ಕೂಡ ಹೇಗೆ ಲೆಕ್ಕಾಚಾರ ಹಾಕುವಂಥದ್ದು ನನಗಂತೂ ಗೊತ್ತಾಗ್ತಿಲ್ಲ ಸ್ಪಷ್ಟವಾಗಿ. ಬಟ್ ನೀವು ಜನ ಹೇಳಿ. ವಿಡಿಯೋವನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಈಗ ನೀವು ಗಮನಿಸಬಹುದು, ಹೆಚ್ಚು ಕಡಿಮೆ 2018 ಆಗಸ್ಟ್ 1ರಲ್ಲಿ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ಇದು. ನೀವು ಗಮನಿಸಬಹುದು, ನೆಲಮಂಗಲ ಜನರನ್ನ ಕಾಡುತ್ತಿದೆ ನಂಬರ್ ಪ್ಲೇಟ್ ಭಯ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಿ. ನಂಬರ್ ಪ್ಲೇಟ್ ಮೇಲೆ 6 ಇದ್ರೆ ಅಪಘಾತ ಆಗುತ್ತಂತೆ. ಈವರೆಗೂ ಅಪಘಾತವಾಗಿರುವ ವಾಹನಗಳ ಸಂಖ್ಯೆ, ನಂಬರ್ ಪ್ಲೇಟ್ ಕೊನೆ ಸಂಖ್ಯೆ 6. ಈಗ ಗಮನಿಸಬಹುದು, 5156 ಬೈಕ್ ನಂಬರು, 5086 ಮತ್ತೊಂದು ಬೈಕ್ ನಂಬರ್, 6326 ಮತ್ತೊಂದು ಬೈಕ್ ನಂಬರ್, ಹಾಗೇನೆ 1706 ಮತ್ತೊಂದು ಬೈಕ್ ನಂಬರ್ನ ಕೊನೆ ಸಂಖ್ಯೆ, ಹಾಗೇನೆ 9626 ಬಹುಶಃ ಇದು ಕಾರು ಅಂತ ಅನ್ಸುತ್ತೆ, ಹಾಗೇನೆ 1786 ಇದು ಲಾರಿ ಅಂತ ಅನ್ಸುತ್ತೆ. ಹಾಗೆ ನೋಡ್ತಾ ಹೋದ್ರೆ 9426 ಇದು ಕಾರು, ಮತ್ತೊಂದು 1676 ಇದು ಆಟೋ ಅಂತ ಅನಿಸ್ತಿದೆ, ಇನ್ನೊಂದು ಕಾರು 3406. ಸೊ
ಈಗ ನೋಡಿದ್ರಿ ನೀವು ಇದನ್ನ, ಏನ್ ಗುರು ಇದು ಹಿಂಗ ಅಂತ ಕೆಲವ್ರು ಅನ್ಕೋಬಹುದು. ಇವೆಲ್ಲ ಮಾಮೂಲಿ ಡಮ್ಮಿ ಫೇಕು ಅದು ಇದು ಕೆಲವ್ರು ಅನ್ಕೊಬಹುದು. ಓಕೆ, ಅವ್ರವ್ರಿಗೆ ಬಿಟ್ಬೇಡ ಅವ್ರ ಮನಸ್ಥಿತಿಗೆ. ಇದಾದ ನಂತರ ಸಹಜವಾಗಿ ನಾನು ಆ ವಿಡಿಯೋವನ್ನ 12 ಗಂಟೆ ರಾತ್ರಿ ನೋಡ್ತಾ ಇದ್ದೀನಿ ಮೊನ್ನೆ. ಏನಿದು 6 ಅಲ್ಲೇ ಎಂಡ್ ಆಗಿದ್ದಾವಲ್ಲ ಆಲ್ಮೋಸ್ಟ್ ವೆಹಿಕಲ್ಗಳ ಸಂಖ್ಯೆ. ಮತ್ತೆ ಆ ವಿಡಿಯೋವನ್ನ ಪೂರ್ತಿ ಗಮನಿಸಿ ನೋಡಿದಾಗ ಸ್ಥಳೀಯರು ಮಾತಾಡಿ ಹೇಳ್ತಾರೆ, ಇಲ್ಲ ಇತ್ತೀಚೆಗೆ ನಮ್ಮ ನೆಲಮಂಗಲದಲ್ಲಿ ಈ ರೀತಿ ಆಗಿರೋದ್ರಿಂದ 6 ಅಂತ ಏನ್ ಕೊನೆ ಸಂಖ್ಯೆ ಬರುತ್ತಲ್ಲ ಅದೆಲ್ಲವನ್ನು ಕೂಡ ಜನ ಮಾರ್ಬಿಡ್ತಿದ್ದಾರೆ, ಸಿಸಿ ತೆಗೆದ್ಬಿಟ್ಟು ಗೊತ್ತಿಲ್ಲದಂಗೆ ಎಷ್ಟು ಜನಕ್ಕೆ. ಯಾಕಂತಂದ್ರೆ ಅಪಘಾತಗಳು ಜಾಸ್ತಿ ಆಗ್ತೈತೆ. ಅದರಲ್ಲೂ ನಮ್ಮ ನೆಲಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆ ಅಪಘಾತಗಳಾಗಿರುವಂತ ವೆಹಿಕಲ್ಗಳ ಕೊನೆ ಸಂಖ್ಯೆ ನೋಡಿದ್ರೆ 100% 30-35% ವೆಹಿಕಲ್ ಇವೇ ಇದಾವೆ. ಕೊನೆ ನಂಬರ್ 6 ಎಂಡ್ ಆಗಿರುವಂತವು ಅಂತ ಬಂತು. ನನಗೂ ಕೂಡ 1 ಸೆಕೆಂಡ್ ಗಾಬರಿ, ಅಯ್ಯಪ್ಪ ಇದೇನಪ್ಪ ಇದು, ನಾವು ಅದೇ ರೂಟಲ್ಲಿ ಓಡಾಡ್ತೀವಿ ಎಷ್ಟು ಸಲ ಅನ್ಬಿಟ್ಟು ನಾನು ಫಸ್ಟ್ ನನ್ನ 2 ವೆಹಿಕಲ್ಗಳ ನಂಬರ್ ಚೆಕ್ ಮಾಡ್ಕೊಂಡೆ. 6 ಎಂಡ್ ಆಗಿಲ್ಲ, ಸಮಾಧಾನ ಆಯ್ತು. ನಗ್ತಾ ಹೇಳ್ತದೆ ಹಿಂಗೆ ಕೇಳಿ. ಅದಾದ ಬಳಿಕ ಒಂದಷ್ಟು ನೆಲಮಂಗಲ ಸ್ನೇಹಿತರನ್ನ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿದೆ. ನಿಜವಾ ಇದೆಲ್ಲ ಅಂತ. ಕೆಲವರೇ ಅವೆಲ್ಲ ಡಮ್ಮಿ ಸುಳ್ಳುಗುರು, ಇನ್ ಕೆಲವರು ಇರಬಹುದು 6 ವರ್ಷದಿಂದ ಈ ತರ ಆಗಿತ್ತು, ಘಟನೆಗಳು ನಡೀತಿತ್ತು. ಅದರಲ್ಲೂ NH4 ಅಲ್ಲಿ ಅಪಘಾತಗಳಾಗ್ತಿರೋದು ಲಾಸ್ಟ್ 6 ಇಂದನೇ. NH4 ಅಂತಂದ್ರೆ ಈ ನೆಲಮಂಗಲದಿಂದ ತುಮಕೂರು ಮಾರ್ಗವಾಗಿ ಓಡಾಡ್ತೀವಲ್ಲ ರೋಡ್, ಅದೇನೆ. ಹೆಚ್ಚು ಕಡಿಮೆ ಅದೆಷ್ಟೋ ರಾಜ್ಯಗಳನ್ನ ಅದೆಷ್ಟೋ ಜಿಲ್ಲೆಗಳನ್ನ ಸಂಪರ್ಕ ಮಾಡಿಸುವಂತಹ ಏಕೈಕ ರಸ್ತೆ ಅದು NH4. ಸೊ ಅದಾದ ಬಳಿಕ ನಾನೇನ್ ಮಾಡಿದೆ, ನನ್ನ ನೆಲಮಂಗಲ ಸ್ನೇಹಿತರನ್ನ ಒಂದಿಬ್ಬರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನನಗೊಂದು ಹೆಲ್ಪ್ ಮಾಡ್ತೀರಾ, ದಯವಿಟ್ಟು ಹೋಗಿ ಆ ನೆಲಮಂಗಲ ಸ್ಟೇಷನ್ ಐತಲ್ಲ ಆ ವ್ಯಾಪ್ತಿಯಲ್ಲಿ ಒಂದಷ್ಟು ವೆಹಿಕಲ್ಗಳನ್ನ ನೋಡಿ ಅಪಘಾತ ಆಗಿರುವಂಥವನ್ನ. ಅದರಲ್ಲೂ ನಂಗೊಂದಷ್ಟು ವಿಡಿಯೋಗಳು ಬೇಕು ನನಗೆ. ಯಾಕೆಂದ್ರೆ ಇದು 6 ವರ್ಷ ನಡೆದಿರೋದು. ಈ ಇಷ್ಟೊತ್ತು ನೋಡಿದ್ದು ನೀವು 6 ವರ್ಷ ಹಿಂದೆ ಅಪ್ಲೋಡ್ ಮಾಡಿರುವಂತಹ ಫುಟೇಜ್. ನನ್ ಪ್ರೆಸೆಂಟ್ ಇವತ್ತಿನ ಬೇಕು, ಅಲ್ಲಿ ಏನ್ ನಡೆದೈತೆ ಅನ್ನೋದು. ಸೊ ನನ್ನ ಸ್ನೇಹಿತರನ್ನ ನಾನು ಕಳಿಸ್ಕೊಡ್ತೀನಿ, ಅವ್ರು ಹೋಗ್ತಾರೆ. ಅದಾದ ಬಳಿಕ ಅವ್ರು ಏನ್ ಶೂಟ್ ಮಾಡ್ಕೊಂಡು ಬಂದವ್ರೆ ಅನ್ನೋದನ್ನ ನಿಮಗೆ ಪ್ರಸಾರ ಮಾಡ್ತಾ ಇದೀನಿ. ಈಗ ನೋಡ್ಬೋದು ನೀವು, ನೆಲಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿ, ಸಂಚಾರಿ ಪೊಲೀಸ್ ಠಾಣೆ. ಸಾವಿರಾರು ಬೈಕ್ಗಳಿದ್ದಾವೆ, ಸಾವಿರಾರು ವಾಹನಗಳಿದ್ದಾವೆ ಆಕ್ಸಿಡೆಂಟ್ ಆಗಿರೋಂಥವು. ಬಟ್ ಅದರಲ್ಲಿ ಮುಖ್ಯವಾಗಿ ಕಾಣ್ತಿರೋಂಥವನ್ನ ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ನಿಮಗೆ ನೋಡ್ಬೋದು ನೀವೀಗ 9-6 ಎಂಡ್ ಆಗಿದೆ. ಈ ಕಡೆ ಮತ್ತೊಂದು 4-6 ಅಲ್ಲಿ ಎಂಡ್ ಆಗಿದೆ, ಇನ್ನೊಂದು 8-6 ಅಲ್ಲಿ ಎಂಡ್ ಆಗಿದೆ. ಈ ಕಡೆ ಬಂದ್ರೆ ಇದೊಂದು ಗಾಡಿ 306 ಅಲ್ಲಿ ಎಂಡ್ ಆಗಿದೆ. ಮತ್ತಷ್ಟು ಗಾಡಿಗಳನ್ನ ನೋಡ್ತಾ ಇದ್ದೀನಿ 36 ಇಂದ ಎಂಡ್ ಆಗಿದೆ ಇದು. ಹಾಗೇನೆ ಇನ್ನೊಂದಷ್ಟು ವಾಹನಗಳಿದಾವೆ. ಬಟ್ ಇವ್ರು ಕಣ್ಣು ಕಂಡವು ಎಲ್ಲ ಹುಡ್ಕೋಕ್ ಹೋಗಿಲ್ಲ. ಮೇನ್ ಯಾವ ಕಾಣ್ತಾ ಅವನ್ನ ಹೈಲೈಟ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಹಾಗೇನೆ ಇಲ್ಲೊಂದು ಗಾಡಿ ಕಾಣ್ತಿದೆ, ಬಟ್ ಅದು ಕಾಣ್ತಿಲ್ಲ ಸರಿಯಾಗಿ. ಇನ್ನು ಪಕ್ಕದಲ್ಲಿ ನೀವು ನೋಡೋದಾದ್ರೆ ಇನ್ನೊಂದು ಈಗ ಇಮೇಜ್ ಪ್ಲೇ ಆಗುತ್ತೆ ನೋಡಿ, ಒಂದು ಫೋಟೋ ಪ್ಲೇ ಆಗುತ್ತೆ. ಈಗ ಇದರಲ್ಲಿ ಏನ್ ತೋರ್ತೈತೆ, 4236 ತೋರ್ತೈತೆ, ಇನ್ನೊಂದು 0436 ತೋರ್ತೈತೆ. ಇಲ್ಲೊಂದು ಕಾರ್ ನಿಂತೈತೆ 5366, ಇದರಲ್ಲೂ 6 ಅಲ್ಲಿ ಎಂಡ್ ಆಗೈತೆ. ಇದು ಮೊನ್ನೆ ಅಪಘಾತ ಆಯ್ತಲ್ಲ ವೋಲ್ವೋ ಕಾರ್, ಆ ಕಾರ್ ಇದು ನೀವು ಗಮನಿಸಬಹುದು, ಟಾರ್ಪಲ್ ಆಗಿ ನಿಲ್ಸಿದಾರೆ ಅಲ್ಲಿ. ಅದಾದ ನಂತರ ಈ ಕಾರ್ನ ನಂಬರ್ ಬಂದು 1536. ಅಪಘಾತ ಆಯ್ತಲ್ಲ, ಈ ಕಾರ್ ನಂಬರ್ 1536. ಇದೇ ಕಾರು ಅಪ್ಪಚ್ಚಿ ಆಗಿರುವಂಥದ್ದು. ಸೊ ನೀವು ಗಮನಿಸ್ಬೋದು, ಇವರೇ ಓನರು, ಇವರೇ ಕಾರ್ ತಗೊಂಡವರು, ಮೃತಪಟ್ಟಂಥವ್ರು. ಇದೇ ಕಾರ್ನಲ್ಲಿ ಅಪಘಾತ ಆಗಿದ್ದಂಥದ್ದು. ಸೊ ಈ ಕಾರ್ನ ನಾನು ಅಲ್ಲಿ ಹುಡುಕಿ ತೆಗೆದಿದ್ದೀನಿ. 1536 ಯಾವ ಕಾರ್ ಅಂತಂದ್ರೆ XC90B5 ಮೈಲ್ಡ್ ಹೈಬ್ರಿಡ್ ಅಲ್ಟ್ರಾ ವೋಲ್ವೋ ಕಾರು. ಸೊ ಇದು ಬಂದು ಕಂಟೈನರ್ ಫಸ್ಟ್ ಹೋಗುತ್ತಲ್ಲ ಹಾಲನ್ ಟ್ಯಾಂಕು, ಇದಕ್ಕೆ ಹೋಗಿ ಗುದಿಯುವಂಥದ್ದು. ಸೊ ಇದ್ರ ನಂಬರ್ ಏನಿಲ್ಲ ಬಿಡಿ, ಇದರಲ್ಲಿ ಬರೀ ಸೀರೀಸ್ ಅಲ್ಲಿ 06 ಅಂತಿದೆ. ಇದು ಅಪಘಾತ ಮಾಡ್ಕೊಂಡಂತ ಲಾರಿ, ಅಂದ್ರೆ ಕಂಟೈನರ್ ಬೀಳುತ್ತಲ್ಲ, ಇದ್ರ ನಂಬರ್ ಕೂಡ 766 ಇಂದ ಎಂಡ್ ಆಗುತ್ತೆ. ಸೊ ಇದ್ರದ್ದು ಹುಡುಕು ನೋಡ್ರೆ ಟಾಟಾ ಸಿಗ್ನಾ 5525 BS6. ಸೊ ಈಗ ನೀವು ಗಮನಿಸಿದ್ರಿ, ನೋಡಿದ್ರಿ, ಇದೇ ಅಪಘಾತ ಆದಂತ ಲಾರಿ, ಅಪಘಾತ ಮಾಡಿದಂತ ಲಾರಿ. ಜೊತೆಗೆ ಇನ್ನೊಂದು ಲಾರಿ ಕಾಣ್ತಿದ್ದೆ ರಾಜಸ್ಥಾನ್ದು 436. ಇದು ಕೂಡ 6 ಸೀರೀಸ್ ಅಂತಾನೆ ಎಂಡ್ ಆಗಿರುವಂತಹ ವೆಹಿಕಲ್. ಹೆಚ್ಚು ಕಡಿಮೆ ಅಲ್ಲೊಂದು 10 ಗಮನಿಸಿದ್ರಿ, ಇಲ್ಲೊಂದು 15 ಗಮನಿಸಿದ್ರಿ. ನಾನು ನನ್ನ ಸ್ನೇಹಿತರನ್ನ ಕೇಳಿದ್ದು, ಇದೆಲ್ಲ ಏನ್ ನಿಜನ ಗುರು, ಇದೆಲ್ಲ ಹೆಂಗ್ ಜನ ಕೇಳೋಂಥದ್ದು, ನಾವು ಓದ್ಕೊಂಡು ಬಂದಿದ್ದೀವಿ. ನಾನು BA MA ಎಲ್ಲ ಮಾಡಿದ್ದೀನಿ, ಒಂದೆರಡು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಜನಗಳಿಗೆ ಇದು ಸರಿ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಮೂಢನಂಬಿಕೆಯನ್ನ ಜನಗಳಿಗೆಲ್ಲ ಹೇಗೆ ಹೇಳುವಂಥದ್ದು ಅಂತ ಅನ್ಸುತ್ತೆ. ಅವ್ರು ಹೇಳಿದ್ರು, ಇಲ್ಲ 100ರಲ್ಲಿ 25-30% ಈಗಲೂ ಆಗೇ ಇದ್ದಾವೆ ಅಂತ. ಬಟ್ ನನಗೆ ಗೊತ್ತಿಲ್ಲ ಅಲ್ಲಿ ಏನು ನಡೆದಿದೆ ಅಂತ. ಸೊ ನೆಲಮಂಗಲ ಜನ ಸಾಕಷ್ಟು ಜನ ನೋಡ್ತಾ ಇರ್ತೀರಿ ಇದನ್ನ, ದಯವಿಟ್ಟು ಕಾಮೆಂಟ್ಸ್ ಮಾಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ. ಅಲ್ಲಿ ಒಪಿನಿಯನ್, ಸ್ಥಳೀಯರ ಅಭಿಪ್ರಾಯ. ಸೊ ಈಗ ಅಪಘಾತ ಮಾಡ್ಕೊಂಡಂತಹ ಆ ಕಾರ್ ಇದೆಯಲ್ಲ, ಆ ಕಾರ್ನ ಕೊನೆಯ ಸಂಖ್ಯೆ ಬಂದು 6ರಿಂದ ಎಂಡ್ ಆಗ್ತೈತೆ. ಆ ಕಾರ್ನ ಮೇಲೆ ಬೀಳುತ್ತಲ್ಲ ಆ ಕಂಟೈನರ್, ಅದರ ಕೊನೆಯ ಸಂಖ್ಯೆ ಬಂದು 6ರಿಂದ ಎಂಡ್ ಆಗ್ತೈತೆ. ಮೃತಪಟ್ಟವರ ಸಂಖ್ಯೆ 6. ಮೃತಪಟ್ಟವರಲ್ಲಿ ಒಂದು ಚಿಕ್ಕ ಮಗುವಿನ ವಯಸ್ಸು 6, ಮತ್ತೊಂದು ಗಂಡು ಹುಡುಗ ಮೃತಪಡುತ್ತಲ್ಲ ಆ ಹುಡುಗನ ವಯಸ್ಸು ಬಂದು 16. ಒಬ್ರು ತಾಯಿ ಅದರಲ್ಲಿ ಮೃತಪಡ್ತಾರಲ್ಲ ಅವ್ರ ವಯಸ್ಸು ಬಂದು 36. ಸೊ ನನಗೆ ಕಳಿಸಿರುವಂಥದ್ದು ಇವೆಲ್ಲಾನು ನೋಡಿದೆ. ಏನು ಗುರಿದು 6. ಅದಾದ್ಮೇಲೆ ಒಂದು 2-3 ಜನ ಅಸ್ಟ್ರಾಲಜರ್ಸ್ಗೆ ಫೋನ್ ಮಾಡಿದೆ, ನಿಜವಾ ಇದೆಲ್ಲ ಅಂತ. ಕೆಲವರು ಅಂತಂದ್ರು, ಕೆಲವರು ಅವೆಲ್ಲ ಇಲ್ಲ, ವೈಜ್ಞಾನಿಕವಾಗಿ ಪ್ರೂಫ್ ಬೇಕು ಅವಕ್ಕೆ ಅಂತಂದ್ರು. ನಾನು ಕೂಡ ಕೇಳೋದು ವೈಜ್ಞಾನಿಕವಾಗಿ ಪ್ರೂಫ್ ಬೇಕು. ಈಗ ಬರ್ತೀನಿ ಟಾಪಿಕ್.
ಹಾಗಾದರೆ ಎಡವಿದ್ದಲ್ಲಿ ನಿಜಕ್ಕೂ ಆ NH4ಗೂ ನಂಬರ್ 6ಗೂ ಆಗಿ ಬರ್ತಿಲ್ವಾ? ಜನ ಗಾಬರಿ ಆಗುವಂಥದ್ದಂತೇನು ಬೇಡ. ಯಾಕಂತಂದರೆ ಎಷ್ಟೋ ಅಪಘಾತಗಳು ಪ್ರತಿನಿತ್ಯ ಸಂಭವಿಸ್ತವೆ, ಅದರಲ್ಲಿ ಇದು ಒಂದಾಗಿರುತ್ತೆ. ಬಟ್ ತಾಳೆ ಹಾಕೊಳ್ಳೋದೇನು ಅಂತಂದರೆ KA01 ವೋಲ್ವೋ ಕಾರ್ನ ರಿಜಿಸ್ಟರ್, ಅದು ಬಂದು ಬ್ಯಾಂಗ್ಳೂರ್ ಸೆಂಟರ್. ಈ ಕಡೆ ಈ ಲಾರಿ 52, ಇದು ಬಂದು ನೆಲಮಂಗಲ. ಸೊ ಇಲ್ಲಿಂದ ಎಲ್ಲಿಗೆ ತಾಳೆ, ಅದೆಲ್ಲಿಂದನೋ ಕಬ್ಬಣ ತುಂಬ್ಕೊಂಬತ್ತೈತೆ, ಇದೆಲ್ಲಿಂದನೋ ಊರಿಗೆ ಹೋಗ್ತೈತೆ. ಸಿಂಕ್ ಆಗುತ್ತೆ ನೋಡುವಂಥವ್ರಿಗೆ, ಸಹಜವಾಗಿ ಒಂದಷ್ಟು ಚಮಕ್ ಕೊಟ್ಟಂಗಾಗುತ್ತೆ ಈ ಒಂದು ಆ ಇನ್ಸಿಡೆಂಟ್ಗಳು, ಇಷ್ಟೊಂದೆಲ್ಲ ತಾಳೆ ಹಾಕೊಳ್ತಿರೋಂಥದ್ದು. ಬಟ್ ವಾಸ್ತವವಾಗಿ ಏನು, ಆ ನೆಲಮಂಗಲ NH4 ಆ ಟೋಲ್ ಮುಗಿದು ಎಷ್ಟು ದಿನ ಆಗೈತೆ, ವಾಯ್ದಿ ಎಕ್ಸ್ಪೈರ್ ಆಗಿ ಎಷ್ಟು ದಿನ ಆಗೈತೆ? ನಾವು ಈಗಲೂ ಕೂಡ ಅಲ್ಲಿ ಹೋಗಿ ಪ್ರತಿದಿನ ಟೋಲ್ ಕಟ್ಬಿಟ್ಟು ಹೋಗ್ತಾ ಇದೀವಿ. ಬಟ್ ಒಬ್ರು ಕೂಡ ರಸ್ತೆ ಬಗ್ಗೆ ಕೇಳ್ತಿಲ್ಲ. ಕೆಲಸ ಸ್ಟಾರ್ಟ್ ಮಾಡ್ಕೊಂಡವ್ರೆ, ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡವ್ರೆ, ಎಷ್ಟು ದಿನಕ್ಕೆ ಮುಗಿತೈತೆ, ಎಷ್ಟಾಗೈತೆ, ಕ್ವಶನ್ ಮಾಡೋರು ಯಾರು ಇಲ್ಲ. ನೀವೀಗ ಗಮನಿಸ್ಬೋದು, ನೆಲಮಂಗಲದ ಆ ಟೋಲ್ನ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ದೀನಿ. ಆ ರಸ್ತೆ ಹೇಗಿರುತ್ತೆ ಅನ್ನೋದನ್ನ ನೀವು ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ ನೋಡ್ಬೋದು ನೀವು. ಇದು ಟೋಲು. ಸೊ ಇದಾದ ಬಳಿಕ ನೀವು ಗಮನಿಸ್ತೀರಿ, ಈಗ ಬೆಂಗಳೂರಿಂದ ನೆಲಮಂಗಲಕ್ಕೆ ಹೋಗೋ ರೋಡ್ ಇದು, ಅಂದರೆ ತುಮಕೂರಿಗೆ ಹೋಗೋ ರೋಡ್ ಇದು. ಈಗ ಗಮನಿಸ್ತಾ ಇದ್ದೀರಲ್ಲ, ರಸ್ತೆ ಅಗಲೀಕರಣ ಅದು ಇದು ಮಾಡಬೇಕು ಅಂತ. ಸೊ ಇಲ್ಲಿ ಲೆಫ್ಟ್ ತಗೊಂಡವ್ರೆ ನಾವು ಕೆಳಗಡೆ ಹೋಗ್ತೀವಿ, ಸರ್ವಿಸ್ ರೋಡ್ ಇಲ್ಲ ಅಂತಂದ್ರೆ ತುಮಕೂರು ಕಡೆ ಹೋಗ್ತೀವಿ. ಮುಂಬೈ, ಮಂಗಳೂರು ಎಷ್ಟೋ ಊರುಗಳನ್ನ ಸಂಪರ್ಕ ಮಾಡುವಂಥ ಜಾಗ ಇದು. ಸೊ ಅಲ್ಲಿಂದ ಇದು ಬ್ಯಾಂಗ್ಳೂರ್ ಕಡೆಗೆ ಬರುವಂಥ ರೋಡ್. ಎಷ್ಟು ಅಗಲ ಐತೆ ನೀವು ಗಮನಿಸ್ಬೋದು, ಎಷ್ಟು ಕಾಣ್ತೈತೆ. ಇದು ಬಂದು ಡ್ರೋನಲ್ಲಿ ತೆಗೆದಿರೋಂಥ ಒಂದು ಶಾಟ್ ಇದು. ಸೊ ಚಿಕ್ಕ ರೋಡ್ ಇದು. ಈ ರಸ್ತೆಯಲ್ಲಿ ಮಿನಿಮಮ್ ಅಂತಂದ್ರು ದಿನಕ್ಕೆ ಲಕ್ಷಾಂತರ ವಾಹನಗಳು ಸಂಚಾರ ಮಾಡ್ತವೆ, ಕೆಲಸ ಕಾರ್ಯ ನಡೀತೈತೆ, ಗಮನಿಸ್ಬೋದು ನೀವು. ಸೊ ಅದಾದ ಬಳಿಕ ಈಗ ಜನ ಕೇಳ್ತಾ ಇರೋದೇನು ಅಂತಂದ್ರೆ, ಕೆಲಸ ಕಾರ್ಯ ನಡೀತೈತೆ ಸರಿಯೇ, ಬೆಂಗಳೂರು ಮೈಸೂರು ರೋಡ್ ಈಗ ನೋಡ್ತಾ ಇದ್ದೀರಲ್ಲ ನೀವು, ಇದು ಬೆಂಗಳೂರು ಮೈಸೂರು ರೋಡ್ ದಶಪಥ, ಸುವರ್ಣ ದಶಪಥ, ಈ ತರ ಆಗೋದು ಯಾವಾಗ? ಇದು ಜನ ಕೇಳ್ತಿರೋಂಥದ್ದು. ಬಟ್ ಲಕ್ಷಾಂತರ ಹೋಗುವಂತಹ ವೆಹಿಕಲ್ಗಳು ಹೋಗುವಂತಹ ಆ ಜಾಗ ಇನ್ನೂ ಕೂಡ ಅಗಲೀಕರಣ ಆಗ್ತಿಲ್ಲ. ನೀವು NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ರಾಷ್ಟ್ರೀಯ ಹೆದ್ದಾರಿಗಳ ಪ್ರಾಧಿಕಾರ ಭಾರತದವರು ಏನು ಕೆಲಸ ಮಾಡ್ತಾ ಇದ್ದೀರಿ? ಎಷ್ಟು ದಿನ ಮುಗಿಸ್ಕೊಡ್ತೀರಿ? ಮೂಢನಂಬಿಕೆ ಕೆಲವರು ನಂಬಲಿ, ಬಟ್ ವೈಜ್ಞಾನಿಕವಾಗಿ ನಾನು ಪ್ರಶ್ನೆ ಮಾಡ್ತಿರೋದು ಅಂತಂದ್ರೆ, ಯಾವತ್ತು ಮುಗಿಸ್ತೀರಿ ರೋಡ್ ಕೆಲಸನ? ಯಾವತ್ತು ಸರಿಯಾಗುತ್ತೆ? ಇನ್ನೆಷ್ಟು ಜೀವಗಳು ಬೇಕು ನಿಮಗೆ? ಒಂದೇ ಕುಟುಂಬದವ್ರು 6 ಜನ ಹೋದ್ರು, ಇನ್ನೆಷ್ಟು ಕುಟುಂಬದವ್ರು ಬೇಕು? ಇನ್ನೆಷ್ಟು ಅಮಾಯಕರು ಬೇಕು? ಯಾಕೆ ನಿಮಗೆ ಟೋಲಲ್ಲಿ ದುಡ್ಡು ಬಂದಿಲ್ವ, ವಸೂಲಿ ಆಗಿಲ್ವ ಇಷ್ಟು ದಿನ ಗಂಟೆ ಮಾಡ್ಕೊಂಡಿರೋದು? ಕೆಲವರ ಪ್ರಕಾರ 1996ರಲ್ಲಿ ಆಗಿರುವಂಥ ರೋಡ್ ಅದು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾರಲ್ಲ, ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 28 ವರ್ಷ ಆಗೈತೆ. 25 ವರ್ಷಕ್ಕೆ ಮುಗ್ದೋಗುತ್ತೆ, ಎಕ್ಸ್ಪೈರ್ ಆಗಿ 3 ವರ್ಷ ಆಗೈತೆ ಅಂತ ಕೆಲವರು ಹೇಳ್ತಾ ಇದ್ರು. ಪೂರ್ಣ ಮಾಹಿತಿ ಗೊತ್ತಿಲ್ಲ ನನಗೆ ಅದಿಷ್ಟು ಅಂತ. ಬಟ್ ಎಕ್ಸ್ಪೈರ್ ಆಗಿರೋ ರೋಡಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದೀರಿ, ರೋಡ್ ಮಾಡ್ತಿಲ್ಲ. ಪ್ರತಿ ದಿನ ತುಮಕೂರ್ಗಾಗಿರ್ಬೋದು, ಚಿತ್ರದುರ್ಗಕ್ಕಾಗಿರ್ಬೋದು, ಬಾಂಬೆಗಾಗಿರ್ಬೋದು, ಬಳ್ಳಾರಿಗೆ ಪ್ರತಿ ದಿನ ಓಡಾಡುವಂಥ ಜಾಗ ಅದು. ಸಾವಿರಾರು ಜನ ಅಲ್ಲ, ಕೋಟ್ಯಾಂತರ ಜನ ಓಡಾಡ್ತವ್ರೆ. ಆ ಜಾಗದಲ್ಲಿ ಕೆಲಸ ಕಾರ್ಯ ಬೇಗ ಆಗ್ತಿಲ್ಲ, ರಸ್ತೆ ಅಗಲೀಕರಣ ಆಗ್ತಿಲ್ಲ, ಗುಂಡಿ ಬಿದ್ದು ಕೂತವೆ. ಇಲ್ಲೆಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀರಿ, ದೊಡ್ಡದಾಗ ರೋಡ್ ಅಗಲ ಮಾಡ್ಕೊಂಡಿದ್ದೀರಿ, ಹೋಗೋ ಬರೋ ಜನಕ್ಕೆ ಕನ್ಫ್ಯೂಷನ್ ಆಗಿ ಹೋಗಿ ಗುದ್ಕೊಂಡ್ ಪತ್ಕೊಂಡು ಸಾಯ್ತಾರೆ. ಈ ಕಡೆ ಸರಿಯಾಗಿ ಸೂಚನೆ ಬೋರ್ಡ್ಗಳಿಲ್ಲ ರಸ್ತೆಯಲ್ಲಿ, ಆ ಕಡೆ ಈ ಕಡೆ ಏನೂ ಇಲ್ಲ. ಸೊ ಒಟ್ನಲ್ಲಿ ಅಮಾಯಕರ ಜೀವ ನಿಮಗೆ ಬೇಕು. ಒಟ್ಟಾರೆಯಾಗಿ ಈ ವಿಡಿಯೋ ಉದ್ದೇಶ ಇಷ್ಟೇ. ನಿಮ್ಮ ಗಾಡಿ ಸಂಖ್ಯೆ ಕೊನೆಯಲ್ಲಿ 6 ಆಗಿದ್ರು ಡೋಂಟ್ ವರಿ, ತಲೆ ಕೆಡಿಸ್ಕೋಬೇಡಿ, ಹುಷಾರಾಗಿ ಓಡಾಡಿ ಅಷ್ಟೇ. ಯಾಕಂತಂದ್ರೆ ರಸ್ತೆ ಅಗಲೀಕರಣ ಆಗದೆ ಇರೋಂಥ ಕಾರಣ, ವೈಜ್ಞಾನಿಕವಾಗಿ ಇದೇ ಮುಖ್ಯ ಕಾರಣ, ಇನ್ನೇನು ಕಾರಣ ಇಲ್ಲ ಅಲ್ಲಿ. ನಾನು ಗಮನಿಸೋದೇನಂತಾರೆ, 100 ವೆಹಿಕಲಲ್ಲಿ ಒಂದು 80-90 ಆಗೈತೆ ಅಂತಂದ್ರೆ ಬರೀ 6 ನಂಬರ್ದೇ ಗಮನಿಸೋಣ, 30-40 ವೆಹಿಕಲ್ಲು. ಬಟ್ ನಾನು ಕಂಪ್ಲೀಟ್ ಆಗಿ ನಾನು ಇದೆಲ್ಲ ನಂಬಲೇಬೇಡಿ ಅಂತ ಹೇಳ್ತಿಲ್ಲ. ಕೇರ್ಫುಲ್ ಆಗಿರಿ, ಓಡಾಡಬೇಕಾದ್ರೆ ತುಂಬಾ ಹುಷಾರಾಗಿ ಓಡಾಡಿ. 5 ನಿಮಿಷ ತಡವಾಗಿ ಹೋಗಿ ನೀವು ಸೇರಿದ್ರು ಪರವಾಗಿಲ್ಲ, ನಿಮ್ಮ ಒಂದು ಡೆಸ್ಟಿನಿಗೆ ಹುಷಾರಾಗಿ ಹೋಗಿ ಅಷ್ಟೇ ಕೇಳ್ಕೊಳ್ಳುವಂಥದ್ದು. ಬಟ್ ಇವ್ರಿಗೆ ತುಂಬಾ ಹುಷಾರಾಗೆ ಹೋಗ್ತಿದ್ದಂಥ ಫ್ಯಾಮಿಲಿ, ಕಾಕತಾಳೀಯ ವಿಧಿ, ಇದ್ರ ಬಗ್ಗೆ ಅಂತೂ ನನಗೆ ಪ್ರಶ್ನೆನೇ ಇಲ್ಲ. ಅದನ್ನು ಹೊರತುಪಡಿಸಿದ್ರೆ ಯಾರೇ ನೋಡ್ತಾ ಇದ್ರು ನೆಲಮಂಗಲ ಭಾಗದವರಾಗಿರ್ಬೋದು, ಭಯ ಪಡೋದಕ್ಕಂತೂ ಹೋಗ್ಬಿಡಿ, ದಯವಿಟ್ಟು ಆತಂಕವಂತೂ ಪಡೋದಕ್ಕೆ ಹೋಗ್ಬಿಡಿ. ಮಾಧ್ಯಮಗಳು ಈ ಸುದ್ದಿಯನ್ನು ಏನಾದರೂ ಸಿಕ್ಕಿದ್ರೆ ಮಾತ್ರ ನಿಮಗೆ ಹಂಗೆ ಹಿಂಗೆ ಅಂತ ಎದುರಿಸಾಕ್ಬಿಡ್ತಾರೆ. ಅದಕ್ಕೂ ಮೊದಲೇ ನಿಮಗೆ ಒಂದು ಅವೇರ್ನೆಸ್ಸನ್ನು ಹೇಳ್ತಾ ಇದ್ದೀನಿ. ಆರಾಮಾಗಿರಿ, ಹೋಗ್ಬೇಕಾದ್ರೆ ಬರಬೇಕಾದ್ರೆ ತುಂಬ ಹುಷಾರಾಗಿರಿ, ಅದಷ್ಟೇ ಇನ್ನೇನಿಲ್ಲ. ಅದರಲ್ಲೂ ಎಸ್ಪೆಷಲಿ ಆ ರೋಡಲ್ಲಿ ಓಡಾಡಬೇಕಾದ್ರಂತೂ, ಯಾಕೆ ಬೇರೆ ಕಡೆ ಎಲ್ಲೋ ಅಪಘಾತಗಳಾಗಲ್ವಾ? ಎಲ್ಲ ಕಡೆಯೂ ಅಪಘಾತ ಆಗುತ್ತೆ. ನಮ್ಮ ಟೈಮ್ ಸರಿ ಇಲ್ಲ ಅಂತಂದ್ರೆ ಅಷ್ಟೇ, ಜೊತೆಗೆ ನಾವು ಜಾಗರೂಕರಾಗಿಲ್ಲ ಅಂದ್ರೆ ಅಷ್ಟೇ ಘಟನೆಗಳು ನಡೆಯುವಂಥದ್ದು ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಬರೆದು ತಿಳಿಸಿ ಕಾಮೆಂಟ್ ಬಾಕ್ಸ್ನಲ್ಲಿ ಅಂತ ಕೇಳ್ಕೊಳ್ತಾ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.